ವರ್ಕೌಟ್ಗೆ ಎಷ್ಟು ಟೈಮ್ ಅನ್ನ ಕೊಡ್ತೀರಾ? 5 ಮೀಲ್ಸು ಎವ್ರಿ 2 ಅವರ್ಸ್ ತಿಂತೀನಿ. ಎಷ್ಟು ದಿನ ವಾಟರ್ ಕಟ್ ಮಾಡಿದ್ರಿ? ಮಲಗಿದ್ದಾಗೂ ಫ್ಯಾಟ್ ಲಾಸ್ ಆಗಬೇಕು ಅಂದರೆ ಅದನ್ನು ಮಾಡಬೇಕು. ಯಾರಾದ್ರೂ ವರ್ಕೌಟ್ ಶುರು ಮಾಡಬೇಕು ಅಂದ್ರೆ ಬೇಸಿಕ್ ಟಿಪ್ಸ್ ಏನಾದ್ರು ಕೊಡೋದಾದ್ರೆ? ಡಯಟ್ ಬಂದು ನಾನು ಆಲ್ಮೋಸ್ಟ್ ಲೈಕ್ 7 ಇಯರ್ಸ್ ಇಂದ ಇದೇ ಡಯಟ್ ಫಾಲೋ ಮಾಡ್ತಾರೆ. ಈಗ ಒಬ್ಬ ಆರ್ಟಿಸ್ಟ್ ಅಂತ ಅಂದಮೇಲೆ ಗಂಟೆಗಟ್ಟಲೆ ಶೂಟಿಂಗ್ ಇರುತ್ತೆ, ಸೊ ಡೇ ಅಂಡ್ ನೈಟ್ ಶೂಟ್ ಮಾಡಬೇಕಾಗುತ್ತೆ. ಸೊ ವರ್ಕೌಟ್ಗೆ ಎಷ್ಟು ಟೈಮ್ ಅನ್ನ ಕೊಡ್ತೀರಾ ಅಂಡ್ ಅದ್ರ ಜೊತೆಗೆ ಫುಡ್ ಏನೆಲ್ಲ ಕ್ಯಾರಿ ಮಾಡ್ತಿರ್ತೀರಾ? ನಾನು ಆಲ್ಮೋಸ್ಟ್ ಲೈಕ್ ನನ್ನ ಡೈಲಿ ಲೈಕ್ ಶೂಟಿಂಗ್ ಇದ್ದಾಗ ಡೈಲಿ ರೊಟೀನ್ ಹೇಳ್ತೀನಿ. ನಾನು 2 ಅವರ್ಸ್ ವರ್ಕೌಟ್ ಮಾಡ್ತೀನಿ. ಶೂಟಿಂಗ್ ಇಲ್ಲ ಅಂದರೆ 4 ಅವರ್ಸ್ ಆ ಥರ ಆಗುತ್ತೆ. ಶೂಟಿಂಗ್ ಇದ್ರೆ 2 ಅವರ್ಸ್ ವರ್ಕೌಟು ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು 3:30-4 ಗಂಟೆಗೆ ಎದ್ದು ಬಂದು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ 7 ಗಂಟೆಗೆ ಬಿಟ್ಟರೆ ನಾನು ಅಲ್ಲಿ 9 ಗಂಟೆಗೆ 8:30-9 ಗಂಟೆಗೆ ರೀಚ್ ಆಗ್ತೀನಿ. ಅಲ್ಲಿ 9 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಶೂಟಿಂಗ್ ಮಾಡ್ತಾರೆ. ಅಲ್ಲಿ ಒಂದೊಂದು ಸತಿ 10 ಗಂಟೆ 11 ಗಂಟೆ ಆ ಥರನೂ ಆಗುತ್ತೆ. ತಿರ್ಗಾ ವಾಪಸ್ ಅಲ್ಲಿಂದ 2 ಅವರ್ಸ್ ನನ್ನ ಜರ್ನಿ ಬಂದು ತಿರ್ಗಾ 12 ಗಂಟೆಗೆ ಮಲ್ಕೊತೀನಿ. ತಿರ್ಗಾ ಮತ್ತೆ 4 ಗಂಟೆಗೆ ಎದ್ದೇಳ್ತೀನಿ. ಲೈಕ್ ಆಲ್ಮೋಸ್ಟ್ 4 ಅವರ್ಸ್ ಅಷ್ಟೇ ನಾವು ನಾನು ನಿದ್ದೆ ಮಾಡೋದು ಶೂಟಿಂಗ್ ಇದ್ರೆ. ಲೈಕ್ ಶೂಟಿಂಗ್ ಇರೋ 12 ಅವರ್ಸ್ಗಿಂತ ನನಗೆ ಆ 4 ಅವರ್ಸ್ ಜರ್ನಿ ಮಾಡೋದೇ ಜಾಸ್ತಿ ಸುಸ್ತಾಗುತ್ತೆ. ನೀವೇ ನೋಡಿದ್ರಿ ಟ್ರಾಫಿಕ್ ಅಂತೂ ನೆಕ್ಸ್ಟ್ ಲೆವೆಲ್. ನಮ್ಮ ಮನೆಗೆ ಬರಬೇಕು ಅಂದರೆ ಚಿಕ್ಕದು ರೋಡ್ ಇಲ್ಲೆಲ್ಲ, ಸೊ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಟ್ರೈನ್ ಜಾಸ್ತಿ. ಊಟ ಡಯಟ್ ಬಂದು ನಾನು ಆಲ್ಮೋಸ್ಟ್ ಲೈಕ್ 7 ಇಯರ್ಸ್ ಇಂದ ಇದೇ ಡಯಟ್ ಫಾಲೋ ಮಾಡ್ತಾರೆ. ಅಂದರೆ ಲೈಟಾಗಿ ಇವಾಗ ಬಲ್ಕ್ ಮಾಡ್ತಾ ಇದ್ದೀನಿ, ಬಲ್ಕಿಗೆ ಒಂದು ಡಯಟು, ಕಟ್ ಮಾಡ್ಬೇಕಂದ್ರೆ ಒಂದು ಡಯಟು, ಆ ಥರ ಮಾಡೋದು. ಲೈಕ್ ನಾವು ಮಾಡೋದ್ಕಿಂತ ನಮ್ಮ ಮನೆಯವರು ಲೈಕ್ ನಮ್ಮಮ್ಮನೂ ನಾನು 4 ಗಂಟೆಗೆ ಎದ್ದು ಈ ಥರ ಶೂಟಿಂಗ್ ಮಾಡಬೇಕಾದ್ರೆ ನಮ್ಮಮ್ಮನೂ ಎದ್ದೊಳ್ತಾರೆ ಪಾಪ. 4-4:15 ಎದ್ದು ಅವರು ಅಡುಗೆ ಮಾಡಿ ಒಂದು ಬಾಕ್ಸ್ ಲೈಕ್ ಬೆಳಗ್ಗೆಯಿಂದ ನೈಟ್ 6 ಗಂಟೆವರೆಗೂ ಏನೇನು ಊಟ ಬೇಕೋ ಅದಷ್ಟು ನನಗೆ ಪ್ರಿಪೇರ್ ಮಾಡಿ ಡಯಟ್ ಫುಡ್ನ ಪ್ಯಾಕ್ ಮಾಡಿ ಬಾಕ್ಸಸ್ಸು ನನಗೆ ಕೊಡ್ತಾರೆ. ಲೈಕ್ ಹೋಗ್ಬೇಕಾದ್ರೆ ವರ್ಕೌಟ್ ಮುಂಚೆ ಸ್ವೀಟ್ ಪೊಟ್ಯಾಟೊ, ವರ್ಕೌಟ್ ಆದಮೇಲೆ ಓಟ್ಸು, ಡ್ರೈ ಫ್ರೂಟ್ಸು, ಯೋಗಾಟು, ಆಮೇಲೆ 2 ಅವರ್ಸ್ ಬಿಟ್ಟು ಚಿಕನು, ವೆಜಿಟೇಬಲ್ಸು, ರೈಸು, ಆ ಥರ ಎವ್ರಿ 2 ಅವರ್ಸ್ ಚಿಕನ್, ವೆಜಿಟೇಬಲ್, ರೈಸ್ ಸೇಮ್ ಮೀಲೇ 5 ಮೀಲ್ಸು ಎವ್ರಿ 2 ಅವರ್ಸ್ ತಿಂತೀನಿ. ಲಾಸ್ಟ್ ಮೀಲ್ ಬಂದು 6-6:30 ಲಾಸ್ಟ್, ಅದಾದ್ಮೇಲೆ ತಿನ್ನಲ್ಲ. ಮತ್ತೆ ನೈಟ್ ಏನು ಕ್ಯಾರಿ ಏನಿಲ್ಲ ಅಂದ್ರೆ ಇವಾಗ 6:30 ಆದ್ಮೇಲೆ ಮತ್ತೆ 7-8 ಗಂಟೆ ಅಥವಾ 9 ಗಂಟೆ ಹಂಗೆ ಜ್ಯೂಸ್ ಅಥವಾ ಹಾಲೆಲ್ಲ ಏನು ತಗೊಳಲ್ಲ, ಏನೂ ಇಲ್ಲ. ಅದೇನಂತಾರ ಇಂಟರ್ಮೀಡಿಯೇಟ್ ಡಯಟ್. ಇಂಟರ್ಮಿಟೆಂಟ್ ಫಾಸ್ಟ್. ಲೈಕ್ ಮಲಗಿದ್ದಾಗೂ ಫ್ಯಾಟ್ ಲಾಸ್ ಆಗಬೇಕು ಅಂದರೆ ಅದನ್ನು ಮಾಡಬೇಕು. ಲೈಕ್ ಆಫ್ಟರ್ ಗ್ಲುಕೋಜಿನ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಲೈಕ್ ಆಫ್ಟರ್ 9 ಅವರ್ಸ್ ನಾವು ಊಟ ಮಾಡಿ 9 ಅವರ್ಸ್ ಆದಮೇಲೆ ನಮ್ಮ ಬಾಡಿಯಲ್ಲಿ ಅದು ಜಾಸ್ತಿ ಆದಾಗ ಫ್ಯಾಟ್ ಲಾಸ್ ಅದಷ್ಟೇ ಆಟೋಮೆಟಿಕ್ ಆಗುತ್ತೆ. 2 o'clock 3 o'clock ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅದಷ್ಟೇ ನಾವು ಮಲಗಿದ್ರು ಫ್ಯಾಟ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರೇ ಆದರೂ ಡಯಟ್ ಮಾಡಲಿ ಮಾಡದೇ ಇರಲಿ, ಆಯಿತು ಜಾಸ್ತಿನೇ ತಿಂತೀರ ಊಟನ 6:30 ಒಳಗಡೆ ತಿನ್ಬಿಡ್ಬೇಕು ಊಟ. ಅದಾದ್ಮೇಲೆ ತಿನ್ಬಾರ್ದು. ಏನು ಒಂದು 2 ವೀಕ್ಸ್ ಕಷ್ಟ ಆಗ್ಬೋದು. 11 ಗಂಟೆ 11:30ವರೆಗೂ ಹೊಟ್ಟೆ ಹಸೆಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಮಧ್ಯರಾತ್ರಿಯಲ್ಲಿ ಹೊಟ್ಟೆ ಹಸಿಗೆ ತೊಳ್ಬೋದು, ಈ ಥರ ಎಲ್ಲ ಆಗ್ಬೋದು. ಒಂದು 2 ವೀಕ್ಸ್ ಅಷ್ಟೇ. 3rd ವೀಕಿಂದ ಅದು ಅಭ್ಯಾಸ ಆಗ್ಬಿಡುತ್ತೆ. ಸರ್, ಈಗ ಬೇಸಿಕ್ ಯಾರಾದರೂ ವರ್ಕೌಟ್ ಶುರು ಮಾಡಬೇಕು ಅಂದರೆ ಬೇಸಿಕ್ ಟಿಪ್ಸ್ ಏನಾದರೂ ಕೊಡೋದಾದ್ರೆ? ಸೊ ಬಿಗಿನರ್ ಅದಾದರೆ ನಾನೇನು ಹೇಳ್ತೀನಿ, ಬಂದಿದ ತಕ್ಷಣ ಜಾಸ್ತಿ ವೆಯ್ಟ್ ಹೊಡಿಬೇಕು, ಆಮೇಲೆ ಬಂದಿದ ತಕ್ಷಣ ಬಾಡಿ ಬಂದ್ಬಿಡುತ್ತೆ, ಅದು ಖಂಡಿತವಾಗ್ಲೂ ಸುಳ್ಳು. ಸೊ ನೀವು ನಿಮ್ಮ ಬಾಡಿನ ನೀವು ಅರ್ಥ ಮಾಡ್ಕೊಬೇಕು. ನೀವು ದಪ್ಪ ಇದ್ದೀರಾ ಅಥವಾ ಸಣ್ಣ ಇದ್ದೀರಾ, ಭಾಳ ಸಣ್ಣ ಇದ್ದರೆ ನೀವು ಎಷ್ಟು ತಿನ್ನಬೇಕು, ಎಷ್ಟು ಮಲಗಬೇಕು, ಎಷ್ಟು ಓಡಾಡಬೇಕು, ನಿಮ್ಮ ಕೆಲಸ ಏನಿದೆ. ಕೆಲವ್ರದ್ದು ಈಗ ಎಲ್ಲರದು ಒಂದು ಸಮಸ್ಯೆ ಏನು ಅಂತಂದರೆ ಎಲ್ಲ IT ಕಂಪನಿ. ಸೊ IT ಕಂಪನಿ ಆಗಿರೋದ್ರಿಂದ ಏನಾಗಿದೆ, ನೈಟ್ ಶಿಫ್ಟ್ಗಳು ಜಾಸ್ತಿ ಆಗಿದೆ. ನೈಟ್ ಶಿಫ್ಟ್ಗಳು ಜಾಸ್ತಿ ಆಗಿರೋದ್ರಿಂದನೇ ಈ ಹಾರ್ಟ್ ಅಟ್ಯಾಕ್ಗಳು ಅವು ಇವೆಲ್ಲ ಜಾಸ್ತಿ ಆಗ್ತಿರೋದು. ಸೊ ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ನಿಮಗೆ ನಾನು ಹೇಳಕ್ಕೆ ಹೋದರೆ ನಿದ್ದೆ ಅಂತ ಹೇಳ್ತೀನಿ. ನೀವು ಖಂಡಿತವಾಗ್ಲೂ ಮಿನಿಮಮ್ ಅಂದ್ರೂ ಒಂದು 6-7 ಅವರ್ ನಿದ್ದೆ ಮಾಡಲೇಬೇಕು. 7 ಅವರ್ಗಿಂತ ಮೇಲೆ ಮಾಡಿದ್ರೆ ಒಳ್ಳೆಯದೇ. ಬಟ್ ನಮ್ಮ ಪರಿಸ್ಥಿತಿ ಇರೋದ್ರಿಂದ ಹಂಗೆ ಮಾಡೋದಕ್ಕಾಗೋದಿಲ್ಲ, ಎಲ್ಲರಿಗೂ ಕೆಲಸಗಳಿರ್ತವೆ. ಸೊ ಹಾಗೆ 6 to 7 ಅವರ್ಸ್ ಸ್ಲೀಪ್ ಬೇಕೇ ಬೇಕು ಖಂಡಿತವಾಗ್ಲೂ. ನಾನು ಎಲ್ಲರಿಗೂ ಹೇಳ್ತೀನಿ, ಫಸ್ಟು ನಿದ್ದೆ ಮಾಡಿ, ಆಮೇಲೆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. 3ನೇದು ಡಯಟಿಗೆ ಬನ್ನಿ. 3ನೇದು ಡಯಟ್ ಅಂದರೆ ಏನು, ಸ್ವಲ್ಪ ಪೌಷ್ಟಿಕಾಂಶ ಇರೋ ಅಂತ ತಿನ್ನಿ. ನೀವು ಈಗ ಪಿಜ್ಜಾ, ಬರ್ಗರು ಅವೆಲ್ಲ ತಿನ್ಬೇಡ್ರಿ ಅಂತ ಹೇಳಲ್ಲ. ಈಗಿನ ಕಾಲದ ಹುಡುಗರಿಗೆ, ಮಕ್ಕಳಿಗೆ ನಾವು ಅದನ್ನು ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಅದು ಕಾಣುತ್ತೆ, ತಿನ್ನಲೇಬೇಕು. ಸೊ ತಿನ್ನಿ, ಯಾವಾಗಾದರೂ ತಿಂಗಳಿಗೆ 1-2 ಸರಿ, ನಾವು ವಾರಕ್ಕೆ 1 ಸರಿ ತಿಂದರೂ ನಡೆಯುತ್ತೆ. ಬಟ್ ಆದಷ್ಟು ಮಂಡೇ ಟು ಫ್ರೈಡೇ ನೀವು ಆದಷ್ಟು ಮನೆ ಊಟನೇ ತಿನ್ನಿ, ಆಚೆ ಊಟ ಬೇಡ. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ, ಧನುಷ್ ಅವ್ರು ಆಗಲೇ ಹೇಳ್ತಾಯಿದ್ರು, ರಾತ್ರಿ ಒಂದು 7 ಗಂಟೆ 8 ಗಂಟೆವರೆಗೂ ತಿನ್ಬೋದು, ಏನು ತೊಂದರೆ ಆಗಲ್ಲ. ಯಾಕಂದರೆ ನೀವೇನು ವರ್ಕೌಟ್ ಮಾಡ್ತಾರಲ್ಲ, ವರ್ಕೌಟ್ ಮಾಡೋರಿಗೆ ಕರೆಕ್ಟಾಗಿ ಒಂದು ಡಯಟ್ ಅನ್ನೋದು ಇಟ್ಕೋಬೇಕು, ಒಂದು ರೂಟೀನ್ ಇಟ್ಕೊಳ್ಳಿ. ಸೊ ಬೆಳಗ್ಗೆ ಏನು ತಿಂತಾ ಇದ್ದೀರಾ, ಅದನ್ನು ಎಷ್ಟು ಪೌಷ್ಟಿಕಾಂಶ ಹೋಗ್ತಾ ಇದೆ. ಜಾಸ್ತಿ ನೈಟ್ ಮಲಗೋಕ್ಕಿಂತ ಮುಂಚೆ ರೈಸ್ನ ಕಡಿಮೆ ಮಾಡಿ.
ಬೇಕಾದ್ರೆ ಮುದ್ದೆನೂ ತಿನ್ಬೋದು. ನಿಮ್ಮ ಆಕ್ಟಿವಿಟಿ ಲೆವೆಲ್ ಜಾಸ್ತಿ ಇದ್ರೆ ಮುದ್ದೆ ಕೂಡ ತಿನ್ಬೋದು. ಈಗ ಹಳೆ ಕಾಲದವರೆಲ್ಲ ಏನು ಮಾಡ್ತಾ ಇದ್ರು, ಈಗ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕರಿತೀವಿ. ಮುಂಚೆ ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಎಲ್ಲರೂ 7 ಗಂಟೆಗೆ ಊಟ ಮಾಡಿ ನೈಟ್ ಆದರೆ ಮಲ್ಕೊಂಬಿಡೋರು, ಒಂದು ರೌಂಡ್ ವಾಕಿಂಗ್ ಮಾಡ್ಕೊಂಡು ಮಲ್ಕೊಂಬಿಡೋರು. ಯಾಕೆ ಅಂದರೆ ನೀವು ತಿಂದಿದ ತಕ್ಷಣ ಮಲಗಬಾರ್ದು. ಸೊ ಒಂದು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಓಡಾಡಿ ಆಮೇಲೆ ಹೋಗಿ ಮಲ್ಕಿದ್ರೆ ನಿಮ್ಗೆ ಅದು ಜೀರ್ಣ ಆಗಿರುತ್ತೆ. ಸೊ ಆಗ ನಿಮಗೆ ಅದು ಡಿಫ್ರೆಂಟಾಗಿ ರಿವರ್ಸ್ ಆಗಿ ಇದು ಮಾಡೋದಿಲ್ಲ ಹೊಟ್ಟೆ ಒಳಗೆ. ಸೊ ಈ ರೀತಿ ಮಾಡ್ಕೊಂಡೋದ್ರಿಂದ ಒಳ್ಳೆಯದು. ಮತ್ತು ಗೈಡೆನ್ಸ್ ತೊಗೊಳ್ಳಿ. ಇಮಿಡಿಯೇಟಾಗಿ ಬಂದಿದ ತಕ್ಷಣ ಏನೋ ಮಾಡಿ ಇಂಜುರಿ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡಿ ಅಥವಾ ಸೋಷಿಯಲ್ ಮೀಡಿಯಾ ನೋಡಿ ವರ್ಕೌಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ನಾನೇ ಏನೋ ಒಂದು ವರ್ಕೌಟ್ ಮಾಡ್ತಾಯಿದ್ದೀನಿ ಅಥವಾ ಧನುಷ್ ಒಂದು ವರ್ಕೌಟ್ ವೀಡಿಯೋ ಹಾಕಿದ್ದಾರೆ ಅಂತಂದರೆ, ಧನುಷ್ ಅವರು ಸತತವಾಗಿ 7 ವರ್ಷದಿಂದ ವರ್ಕೌಟ್ ಮಾಡಿದ್ದಾರೆ. 7 ವರ್ಷದಿಂದ ವರ್ಕೌಟ್ ಮಾಡಿ ಇವತ್ತು ಆ ವೆಯ್ಟ್ ಎತ್ತುತ್ತಾ ಇದ್ದಾರೆ. ನೀವು 7 ವರ್ಷ ಮಾಡಿರೋರ್ಗೂ ನಿಮಗೂ ಒಂದೇ ಅಲ್ಲ, ನೀವು ಇವಾಗ ತಾನೇ ಬಂದಿದ್ದೀರಾ. ಸೊ ಸ್ಲೋ ಆಗಿ ಕಡಿಮೆ ವೆಯ್ಟಿಂದ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಯಾರಾದರೂ ಗೈಡೆನ್ಸ್ ತೊಗೊಳ್ಳಿ, ಈ ರೀತಿ ವರ್ಕೌಟ್ ಮಾಡಬೇಕು ಅಂತ ನಾನು ಬಿಗಿನರ್ಸ್ಗೆ ಹೇಳ್ತೀನಿ. ಓಕೆ, ಈಗ ನೀವು 7 ಇಯರ್ಸಿಂದ ಶುರು ಮಾಡಿದ್ವಿ ಅಂತ ಹೇಳಿದ್ರೆ, ಇತ್ತೀಚೆಗೆ 6 ಪ್ಯಾಕ್ ಮಾಡಿದ್ರಿ. ಕೆಲವೊಬ್ಬರೆಲ್ಲನೂ ಕೂಡ ನಾವು ಬೇಗ ಬಾಡಿ ಬಿಲ್ಡ್ ಮಾಡಬೇಕು ಅಥವಾ ಬೇಗ ಪಂಪ್ ಆಗಬೇಕು ಅಂತಂದರೆ ಸಪ್ಲಿಮೆಂಟ್ಸ್ ಎಲ್ಲ ತೊಗೊತಾರೆ, ಪ್ರೋಟೀನ್ ಪೌಡರ್ ತೊಗೊತಾರೆ. ಸೊ ನೀವು ಏನೆಲ್ಲ ಫುಡ್ ಕ್ಯಾರಿ ಮಾಡಿದ್ರಿ ಇತ್ತೀಚೆಗೆ 6 ಪ್ಯಾಕ್ ಮಾಡೋದಕ್ಕೆ? ನಾನು ಸಪ್ಲಿಮೆಂಟ್ಸ್ ತೊಗೊತೀನಿ. ನಾನು ಸಪ್ಲಿಮೆಂಟ್ಸ್ ತೊಗೊಂಡು ಮಾಡಿದ್ರೇ ನ್ಯಾಚುರಲ್ ಬಾಡಿ ಅಂತ ಅಂತಾರೆ. ಅದು ಏನಿಲ್ಲ ಸರ್, ಒಂದು ಮಿಲ್ಕ್ ಪ್ರಾಡಕ್ಟ್ನ ಡ್ರೈ ಮಾಡಿ ಒಂದು ಪೌಡ್ರ್ ಅಂತ ಮಾಡಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅದು ಫುಡ್ಡಲ್ಲಿ ನಮಗೆ ತೊಗೊಳಕ್ಕಾಗದೇ ಇರೋ ಪ್ರೋಟೀನ್, ಪೌಷ್ಟಿಕಾಹಾರ ಏನು ತೊಗೊಳಕ್ಕಾಗದೇ ಇರೋದನ್ನ ಲೈಕ್ ತೊಗೊಂಡ್ರು ನಮ್ಮ ಬಾಡಿ ಅದು ತೊಗೊಳುತ್ತೋ ಇಲ್ಲೋ ಒಂದು ಡೌಟ್ ಇರುತ್ತೆ. ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಪ್ರೋಟೀನ್ ಅಂತ ತೊಗೊಳೋದು ಅಷ್ಟೇ. ನಾನು ಪ್ರೋಟೀನ್ ತೊಗೊತೀನಿ, ಇವಾಗೂ ತೊಗೊತೀನಿ ಪ್ರೋಟೀನ್. ಅದ್ರ ಜೊತೆಗೆ ಊಟ, ಎಸ್ಪೆಷಲಿ ಊಟ ಸರ್. 30% ರೆಸ್ಟ್ ಬರುತ್ತೆ, 60% ಲೈಕ್ ಊಟ ಬರುತ್ತೆ, 10% ಲೈಕ್ ವರ್ಕೌಟ್ ಬರೋದು. ಲೈಕ್ ಎಲ್ಲ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಬರೀ ವರ್ಕೌಟ್ ಮಾಡಿ ರೆಸ್ಟ್ ಮಾಡಿಲ್ಲ ಅಂದ್ರೂ ಆಗಲ್ಲ. ಇಷ್ಟು ದಿನ ನನಗೆ ಇಷ್ಟು ರಿಸಲ್ಟ್ ಬಂದಿರಲಿಲ್ಲ, ಯಾಕಂದರೆ ಶೂಟಿಂಗ್ ಇತ್ತು, ನಿದ್ದೆ ಇರಲಿಲ್ಲ. ಬರೀ 4 hours ನಿದ್ದೆ ಇರೋದ್ರಿಂದ ಬಿಟ್ಟರೆ ಒಂದಿನ ಬಿಟ್ಟು ಒಂದಿನ ಮಾಡೋಕ್ಕೂ ನಂಗೆ ಮನ್ಸು ಬರಲ್ಲ. ಯಾಕಂದರೆ ಅದೇ ಹೇಳುತ್ತಲ್ಲ, ಅಡಿಕ್ಷನ್. ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಜ್ವರ ಬರೋಕ್ಕಾಗತ್ತೆ ನನಗೆ. ಆ ಥರ ಇದ್ದಾಗ ಎವ್ರಿ ಡೇ ಬರ್ತೀನಿ, 4 hours ನಿದ್ದೆ ಮಾಡಿದ್ರು, ರೆಸ್ಟ್ ಇಲ್ಲ ಅಂದ್ರೂ ವರ್ಕೌಟ್ ಮಾಡ್ತಾ ಇರೋದ್ರಿಂದ ಆ ಲೆವೆಲ್ ರಿಸಲ್ಟ್ ಇರಲಿಲ್ಲ ನನಗೆ. ಇವಾಗ ನಂಗೆ ಶೂಟಿಂಗ್ ಇಲ್ಲ, ರೆಸ್ಟ್ ಇದೆ ಜಾಸ್ತಿ ಅನ್ನೋದಕ್ಕೆ ಲೈಕ್ ಆ ಲೆವೆಲ್ ನನಗೆ ರಿಸಲ್ಟ್ ಬರ್ತಾ ಇರೋದು. ಸೊ ಎವ್ರಿಥಿಂಗ್ ಇಸ್ ಮ್ಯಾಟರ್. ಪ್ರತಿಯೊಂದು ಕರೆಕ್ಟಾಗಿದ್ರೇ ಬರೋದು ಬಾಡಿ. ಆಮೇಲೆ ನಾನು ಮಾಡ್ತಾ ಇದ್ದೀನಿ ಇವಾಗ ಇನ್ಸ್ಟಾಗ್ರಾಮಲ್ಲಿ, ಒಬ್ರು ಇದು ಮಾಡಬೇಕು ಅಂತಾರೆ, ಒಬ್ರು ಅದು ಮಾಡಬೇಕು, ಒಬ್ರು ತುಪ್ಪ ತಿನ್ನೋದು ತಪ್ಪು ಅಂತಾರೆ, ಇನ್ನೊಬ್ರು ತುಪ್ಪ ತಿನ್ನೋದು ಒಳ್ಳೇದು ಅಂತಾರೆ. ಯಾವ್ದು ನಂಬ್ತೀರಾ? ಇನ್ಸ್ಟಾಗ್ರಾಮ್ ಬಂದಮೇಲೆ ಎಲ್ಲ ಈ ಥರನೇ, ಏನು ಮಾಡಿದ್ರು ತಪ್ಪೆ, ಏನು ಮಾಡಿದ್ರು ಕರೆಕ್ಟೇ, ಎಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ವಾಕಿಂಗ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ ಇದ್ದಾರೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ. ವಾಕಿಂಗ್ ಮಾಡಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ. ಯಾವ್ದು ನಂಬ್ತೀರಾ? ವಾಕಿಂಗ್ ಈಸ್ ವೆರಿ ಗುಡ್ ಸರ್. ಏನು ಮಾಡಿಲ್ಲ ಅನ್ನೋ ಪರವಾಗಿಲ್ಲ, ವಾಕಿಂಗ್ ಮಾಡಬೇಕು. ನನ್ನ ಪ್ರಕಾರ ವಾಕಿಂಗ್ ಮಾಡಲೇಬೇಕು ಸರ್. ಯಾಕಂದರೆ ಅಟ್ಲೀಸ್ಟ್ 1 hour. ಏನು ವಾಕಿಂಗ್ ಅಂದರೆ ಒಂದು 10 ನಿಮಿಷ ಮಾಡಿಬಿಟ್ಟು ಸುಮ್ಮನೆ ಆಗೋದಂತಲ್ಲ. ಲೈಕ್ ನೀವು ಹೆಲ್ದಿಯಾಗಿರಬೇಕು, ನೀವು ಬಾಡಿ ನಿಮ್ಮ ಶೇಪಲ್ಲಿ ಇರಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಅದು ನಾನು ವಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಕಾರ್ಡಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಬರೀ ವರ್ಕೌಟ್ ಆಮೇಲೆ ಒಂದೇ ಸತಿ 5 hour 6 hour ಒಂದಿನ ಮಾಡಿಬಿಟ್ಟು 1 ವಾರ ರಜಾ ತೊಗೊಂಡ್ರೆ ವರ್ಕೌಟ್ ಆಗಲ್ಲ. ಒಂದಿನ ಊಟ ಮಾಡಿಬಿಟ್ಟು 1 ವಾರ ಊಟ ಮಾಡದಿರ ಇರಲ್ಲ, ಎಲ್ಲ ದಿನನೂ ಊಟ ಮಾಡ್ತೀವಿ. ಹಾಗೆ ಎವ್ರಿ ಡೇ ಬಂದು 20 minutes ವರ್ಕೌಟ್ ಮಾಡಲಿ ಸಾಕು. 20 minutes ಎವ್ರಿ ಡೇ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ಲೈಕ್ ಹಂಗಿದ್ದಾಗೆ ಬಾಡಿ ಬರೋದು, ಆಗಿದ್ದಾಗೆ ಹೆಲ್ದಿಯಾಗಿರೋದು. ಆಮೇಲೆ ಹೆಲ್ದಿ ಫುಡ್ ತಿನ್ಬೇಕು ಸರ್. ವೆಜಿಟೇಬಲ್ಸು, ಸೊಪ್ಪು, ಚಿಕನ್ನು. ಲೈಕ್ ಒಬ್ಬೊಬ್ಬರಿಗೆ ಚಿಕನ್ ಜೀರ್ಣ ಆಗಲ್ಲ, ವೆಜ್ ಮೇಂಟೈನ್ ಬೇಗನ್ ಮಾಡಿ, ವೆಜ್ ತಿನ್ಕೊಳ್ಳಿ, ಆ ಥರ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.